ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ, ನೀವೇನಾದರೂ ಈಗ ಕಾಲ್ ಮಾಡಿರುವಂಥ ಪೊಲೀಸ್ ಕಾನ್ಸ್ಟೇಬಲ್, CRDR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಆದಷ್ಟು ನಿಮಗೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನೀವು ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತೆ. ಈ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಾನು ಟಾಪ್ 50 ಈ ಮಂತಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ತಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಈಗ ನಾವು ಮೊದಲನೇ ಒಂದು ಕ್ವಶನ್ಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋದಾದರೆ, ಇಲ್ಲಿ ಗಮನಿಸ್ತಾ ಇರ್ಬೋದು 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತಲೂ ಕೂಡ ಕ್ವಶನ್ಸ್ ಕೇಳಿರ್ತಾರೆ. ಅಂತಂದರೆ 2027ರ ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ಚೂಸ್ ಮಾಡಿರ್ತಾರೆ ಅಂತ ಇಲ್ಲಿ ಪ್ರಥಮ ಕ್ವಶನ್ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಸುದರ್ಶನ್ ಪಾಟ್ನಾಯಕ್ ಅಂತಾರೆ. ಆಪ್ಷನ್ ಎ ಸುದರ್ಶನ್ ಪಾಟ್ನಾಯಕ್ ಅನ್ನೋರು ಈ ಒಂದು 2027ರ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿರ್ತಾರೆ. ನೆಕ್ಸ್ಟ್ ಎರಡನೇ ಕ್ವಶನ್ಸನ್ನು ನಾವು ನೋಡೋದಾದರೆ, 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ನಾವು ನೋಡೋದಾದರೆ ಆಪ್ಷನ್ ಬಿ ವೈರಮುತ್ತು. ಆಪ್ಷನ್ ಬಿ ವೈರಮುತ್ತು ಸರಿಯಾದಂಥ ಒಂದು ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ವಿಶ್ವ ಸಂತೋಷ ವರದಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ? ವಿಶ್ವ ಸಂತೋಷದ ವರದಿಯಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ನಾವು ನೋಡ್ತಾ ಹೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 116. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ವಿಶ್ವ ಸಂತೋಷ ವರದಿಯಲ್ಲಿ ಸೂಚ್ಯಂಕ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಯಾವುದು ಅಂತಾರೆ? ವಿಶ್ವ ಸಂತೋಷದ ವರದಿಯಲ್ಲಿ ಪ್ರಥಮ ಸೂಚ್ಯಾಂಕದಲ್ಲಿರುವಂಥ ಒಂದು ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಪ್ರಥಮ ರಾಷ್ಟ್ರ ಫಿನ್ಲ್ಯಾಂಡ್ ಆಗಿದ್ದು ನಮ್ಮ ಭಾರತ 115ನೇ ಸ್ಥಾನದಲ್ಲಿ ಪ್ರಸ್ತುತ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋದಾದರೆ, ನೇಪಾಳದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಯಾರು? ಪ್ರಸ್ತುತ ನೇಪಾಳದ ಒಂದು ಪ್ರಧಾನಿಯಾಗಿ ಪ್ರಸ್ತುತ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದವರು ಯಾರು ಅಂತ ನೋಡೋದಾದರೆ ಆಪ್ಷನ್ ಎ ಬಾಲೇಂದ್ರ ಶಾ. ಆಪ್ಷನ್ ಎ ಬಾಲೇಂದ್ರ ಶಾ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟು ಆರನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋದಾದರೆ, ವಸುಧಾಮೃತ ಯೋಜನೆ ಯಾವ ರಾಜ್ಯದ ಸರ್ಕಾರದಿಂದ ಇದು ಸ್ಥಾಪಿತವಾಗಿರುತ್ತದೆ? ವಸುಧಾಮೃತ ಯೋಜನೆ ಯಾವ ಒಂದು ರಾಜ್ಯ ಸರ್ಕಾರ ಸ್ಥಾಪಿಸಲಾದಂಥ ಒಂದು ಯೋಜನೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕರ್ನಾಟಕ ರಾಜ್ಯದಿಂದ ಇದನ್ನು ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಯೋಜನೆಯನ್ನು ಕೂಡ ಸ್ಥಾಪಿಸಲಾಗಿರುತ್ತದೆ. ಸ್ನೇಹಿತರೆ, ನೀವು ಗಮನಿಸ್ತಾ ಇರೋದು ಪ್ರಸ್ತುತ ನಮ್ಮ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಹೊಸದಾದಂಥ ಒಂದು ಯೋಜನೆಗಳು ಕೂಡ ಬರ್ತಾ ಇರುತ್ತೆ. ಆ ಒಂದು ಯೋಜನೆಗಳ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ನೀವು ಫೋಕಸ್ ಮಾಡಬೇಕಾಗಿರುತ್ತೆ. ಈ ಒಂದು ಎಕ್ಸಾಮ್ಸ್ಗಳು ಕಂಪ್ಲೀಟಾಗಿ ನಮ್ಮ KEಯಿಂದ ನಡೆಸ್ತಿರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಅಭ್ಯರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಆದಷ್ಟು ಫೋಕಸ್ ಮಾಡಿ. ಸೈನ್ಸಲ್ಲಿ ಅದರಲ್ಲೂ ನೀವು ಪ್ಲ್ಯಾಂಟ್ ಕಿಂಗ್ಡಮ್ ಮತ್ತು ಅನಿಮಲ್ ಕಿಂಗ್ಡಮ್ಗಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗಿರುತ್ತೆ. ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಕಡೆಗೆ ಬರುತ್ತಾ ಅಂದರೆ, ನಾವು ದುರ್ಗಾ ಯೋಜನೆ ಯಾರಿಗೆ ಸಂಬಂಧಿಸಿದೆ? ಏಳನೇ ಪ್ರಶ್ನೆಯಲ್ಲಿ ದುರ್ಗಾ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತ ನಾವು ನೋಡ್ತಾ ಹೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ. ಆಪ್ಷನ್ ಬಿ ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ ದುರ್ಗಾ ಯೋಜನೆ ಸಂಬಂಧಿಸಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ, 1 ಕೋಟಿ ಮೌಲ್ಯದ ನೋಟು ಬಿಡುಗಡೆ ಮಾಡಿದ ದೇಶ ಯಾವುದು? ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ನಾವು ಈ ರೀತಿ ಸ್ಟಾರ್ ಅಂತ ಮೆನ್ಷನ್ ಮಾಡಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಕೂಡ ಆಗಿರುತ್ತದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು 1 ಕೋಟಿ ಮೌಲ್ಯದ ನೋಟು ಬಿಡುಗಡೆ ಮಾಡಿದ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇರಾನ್ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಆಪ್ಷನ್ ಡಿ ಇರಾನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆ ಅಂಗೀಕರಿಸಿದ ದೇಶದ 2ನೇ ರಾಜ್ಯ ಯಾವುದು? ಸ್ನೇಹಿತರೆ, ಏಕರೂಪ ನಾಗರಿಕ ಸಂಹಿತೆ
ಅಂಗೀಕರಿಸಿದಂಥ ದೇಶದ ಎರಡನೇ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಡಿಸ್ಸಾ ಸರಿಯಾದಂಥ ಉತ್ತರ ಆಗಿರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಏಕರೂಪ ನಾಗರಿಕ ಸಂಹಿತೆ ಅಂಗೀಕರಿಸಿದಂಥ ಪ್ರಥಮ ರಾಜ್ಯ ಯಾವುದು ಅಂತ ಆದಷ್ಟು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ವಿಡಿಯೋ ನೋಡ್ತಾ ಇದ್ರ ಅಭ್ಯರ್ಥಿಗಳು ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ 10ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಪ್ರಾರಂಭಿಸಿದಂಥ ರಾಜ್ಯ ಯಾವುದು ಸ್ನೇಹಿತರೆ? ನಾನು ನಿಮಗೆ ಆಗಲೇ ತಿಳಿಸಿದೆ, ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ಆದಂಥ ಒಂದು ಯೋಜನೆಗಳು ಕೂಡ ಬರ್ತಾ ಇರುತ್ತೆ. ಆ ಒಂದು ಯೋಜನೆಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ, ಆ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಲೂ ಕೂಡ ನೀವು ತಿಳ್ಕೋಬಹುದಾಗಿರುತ್ತೆ. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಇದು ಪ್ರಾರಂಭಿಸಿದಂಥ ಒಂದು ರಾಜ್ಯ ಯಾವುದು ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಡಿಸ್ಸಾ ರಾಜ್ಯ. ಆಪ್ಷನ್ ಡಿ ಒಡಿಸ್ಸಾ ರಾಜ್ಯ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡ್ತಾದ್ರೆ ಭೀಮ್ ಆ್ಯಪ್ಗೆ ಇತ್ತೀಚೆಗೆ ಯಾರು ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ? ನೀವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಂಪ್ಲೀಟಾಗಿ ನೀವು ಒಂದು ಜಾಬ್ನ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತಂದರೆ ಕಂಪ್ಲೀಟಾಗಿ ಮೊದಲನೇದಾಗಿ ಪ್ರೀವಿಯಸ್ನ ವಿದ್ಯಾರ್ಥಿಗಳು ಅಂತಂದರೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಯಾವ ರೀತಿ ಕಂಪ್ಲೀಟಾಗಿ ಅಡಾಪ್ಟ್ ಆಗಿರ್ತಾರೆ ಅಂತಂದರೆ ಕಂಪ್ಲೀಟಾಗಿ ಹಿಸ್ಟ್ರಿ ಓದೋದು, ಕಂಪ್ಲೀಟಾಗಿ ಜಿಯೋಗ್ರಫಿ, ಕಂಪ್ಲೀಟಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಷ್ಟನ್ನೇ ಫೋಕಸ್ ಮಾಡ್ತಾ ಹೋಗ್ತಾರೆ. ಯಾವುದೇ ಒಂದು ಎಕ್ಸಾಮ್ಸ್ ಆಗಿರಲಿ ಅವರು ಯಾವ ಎಕ್ಸಾಮ್ಸ್ ಕಾಲ್ ಮಾಡಿದ್ರು ಅವು ಅಷ್ಟನ್ನೇ ಫೋಕಸ್ ಮಾಡ್ತಾರೆ. ಕರೆಂಟ್ ಅಫೇರ್ಸ್ ಆಗಲಿ, ಮೆಂಟಲ್ ಎಬಿಲಿಟಿ ಆಗಲಿ, ಅಥವಾ ಅವರು ಸೈನ್ಸ್ನ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ. ಅಂತಹ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ನೀವು ಜಾಬ್ನ ತಗೊಳ್ಳೋದಕ್ಕೆ ಅಥವಾ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ನೀವು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡ್ತಾ ಇದ್ದೀರಾ ಅಂತಂದರೆ 100% ನಿಮ್ಮ ಒಂದು ಜಾಬ್ಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಭೀಮ್ ಆ್ಯಪ್ಗೆ ಇತ್ತೀಚೆಗೆ ಯಾರು ರಾಯಭಾರಿಯಾಗಿ ನೇಮಕಗೊಂಡ್ರು ಅಂತ 11ನೇ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹೇಂದ್ರ ಸಿಂಗ್ ಧೋನಿ. ಆಪ್ಷನ್ ಎ ಮಹೇಂದ್ರ ಸಿಂಗ್ ಧೋನಿ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದ್ರೆ ಚೀನಾ ದೇಶಕ್ಕೆ ಭಾರತದ ನೂತನ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಚೀನಾ ದೇಶಕ್ಕೆ ನಮ್ಮ ಭಾರತದ ನೂತನ ರಾಯಭಾರಿಯಾಗಿ ಯಾರು ನೇಮಕ ಆಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಕ್ರಮ್ ದೊರೆಸ್ವಾಮಿ. ವಿಕ್ರಮ್ ದೊರೆಸ್ವಾಮಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತೆ. ಸ್ನೇಹಿತರೆ ನಿಮಗೆ ಎಕ್ಸಾಮ್ಸಲ್ಲಿ ಈ ಒಂದು KE ನಡೆಸುವಂಥ ಎಕ್ಸಾಮ್ಸ್ಗಳಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಳು ತುಂಬ ಕಡಿಮೆ ಬರುತ್ತೆ. ಹಾಗಾಗಿ ನಾವಿಲ್ಲಿ ತಿಳಿಸಿದಂಥ ಒಂದು ಕ್ವಶನ್ಸ್ಗಳನ್ನು ನೀವು ನೋಡಿಕೊಂಡು ಆ ಒಂದು ವಿಡಿಯೋಸ್ಗಳ ಮುಖಾಂತರ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಹೆಚ್ಚಿನದಾಗಿ ಒಂದು ಹೇಳಿಕೆಗಳ ಟೈಪ್ ಬರುವಂಥ ಒಂದು ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಹೋಗಬೇಕಾಗುತ್ತೆ. ಅಂತಂದರೆ 4 ಅಥವಾ 5 ಆಪ್ಷನ್ಸ್ಗಳನ್ನು ಕೊಟ್ಟು A ಮತ್ತು B ಸರಿ, B ಮತ್ತು C ಸರಿ, ಅಥವಾ A ಮತ್ತು D ಸರಿ ಈ ರೀತಿ ಕ್ವಶನ್ಸ್ಗಳನ್ನು ನೀಡಲಾಗಿರುತ್ತೆ. ಆ ಥರ ನೀವು ಆ ಒಂದು ಪ್ಯಾಟ್ರನಲ್ಲೇ ನಿಮ್ಮ ಒಂದು ಎಕ್ಸಾಮ್ಸ್ಗಳ ಪ್ರಿಪ್ರೇಷನನ್ನು ಮಾಡ್ಕೋತಾ ಹೋದರೆ ಈಸಿ ಆಗುತ್ತೆ. ಯಾಕೆ ಅಂತಂದರೆ ಪ್ರೀವಿಯಸ್ಸಲ್ಲಿ ಮೊದಲಿಗೆಲ್ಲ ಏನು ಮಾಡ್ತಾಯಿತ್ತು ಅಂದರೆ KSPಯಿಂದ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಲಾಗ್ತಾ ಇತ್ತು. KSPಯಿಂದ ನಡೆಸುವಂಥ ಎಕ್ಸಾಮ್ಸ್ಗಳು ಕಂಪ್ಲೀಟಾಗಿ ನಿಮಗೆ ಆದಷ್ಟು ಒನ್ಲೈನ್ ಕ್ವಶನ್ಸ್ಗಳಾಗಿರುತ್ತೆ ಮತ್ತು ತುಂಬ ಈಸಿ ಕ್ವಶನ್ಸ್ಗಳಾಗಿರುತ್ತೆ. ಆದರೆ KEಯಿಂದ ತುಂಬ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಕ್ವಶನ್ಸ್ ಪೇಪರ್ಗಳನ್ನು ಪ್ರಿಪೇರ್ ಮಾಡುವಂಥ ಹೆಚ್ಚಿನ ಸಾಧ್ಯತೆಗಳು ಇದೆ. ಯಾಕೆ ಅಂತಂದರೆ ಪ್ರೀವಿಯಸ್ ಬೇರೆ ಬೇರೆ ನಡೆದಿರುವಂಥ ಎಕ್ಸಾಮ್ಸ್ಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಆ ಒಂದು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಅವರು ಸಿಲೆಬಸ್ ಕೊಟ್ಟಿದ್ರು ಮತ್ತು ಯಾವ ಟೈಪ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅಂತ ಕಂಪ್ಲೀಟಾಗಿ ಡೀಪಾಗಿ ಪ್ರತಿಯೊಂದು ಟಾಪಿಕ್ನ ಬಗ್ಗೆ ನಾವು ತಿಳಿಸ್ತೀವಿ. ಹಾಗಾಗಿ ಆದಷ್ಟು ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ವಿಡಿಯೋಸ್ಗಳು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ವಿಡಿಯೋಸ್ಗಳನ್ನು ಕೂಡ ಆದಷ್ಟು ನೋಡ್ತಾ ಹೋಗಿ ನಮ್ಮ ಚಾನಲಲ್ಲಿ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇತ್ತೀಚೆಗೆ ನಿಧನ ಹೊಂದಿರುವಂಥ KN ಪಣಿಕ್ಕರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. KN ಪಣಿಕ್ಕರ್ ಅವರು ಇತ್ತೀಚೆಗೆ ನಿಧನ ಹೊಂದಿರ್ತಾರೆ. ಇವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ನೋಡೋದಾದರೆ ಆಪ್ಷನ್ ಬಿ ಇತಿಹಾಸಕ್ಕೆ ಸಂಬಂಧಿಸಿದ್ದಾರೆ. ಇವರು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಇದರ ಬಗ್ಗೆ ಕೂಡ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ ನಿವೇಶ ಮಿತ್ರ 3.0 ಯೋಜನೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ? ನಿವೇಶ ಮಿತ್ರ 3.0 ಯೋಜನೆ ಯಾವ ಒಂದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಒಂದು ಸ್ಕೀಮ್ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಆಪ್ಷನ್ ಎ ಉತ್ತರ ಪ್ರದೇಶ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್
15ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರುತ್ತೆ. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ನೀವು ಆಲ್ಮೋಸ್ಟ್ 1ರಿಂದ 2 ಪ್ರಶ್ನೆಗಳು ಯಾವ ದಿನಾಂಕದಂದು ಯಾವ ಒಂದು ದಿನಾಚರಣೆಗಳನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಗಳು 100% ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನೀವು ಗಮನಿಸ್ತಾ ಇರ್ಬೋದು, ಯಾವ ದಿನಾಂಕದಂದು ಯಾವ ಒಂದು ಆಚರಣೆ ಮಾಡುತ್ತಾರೆ ಅನ್ನುವಂಥ ಒಂದು ಡೇಟ್ಸ್ಗಳ ಪ್ರತಿಯೊಂದು ಲೀಸ್ಟನ್ನು ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಕಂಪ್ಲೀಟಾಗಿ ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಯಾವ ದಿನಾಂಕದಂದು ಏನು ನಡೆಯುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಾರ್ಚ್ 8. ಆಪ್ಷನ್ ಡಿ, ಮಾರ್ಚ್ 8 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತೆ? ವಿಶ್ವ ವನ್ಯಜೀವಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಬಿ, ಮಾರ್ಚ್ 3 ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡ್ತಾ ಹೋದರೆ ಆಪ್ಷನ್ ಎ, ಮಾರ್ಚ್ 15. ಆಪ್ಷನ್ ಎ, ಮಾರ್ಚ್ 15 ಸರಿಯಾದಂಥ ಉತ್ತರ ಆಗಿರುತ್ತದೆ. ಮೊದಲನೇದಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಈಗ ಆಲ್ರೆಡಿ 2ರಿಂದ 3 ಬಾರಿ ಎಕ್ಸಾಮ್ಸ್ ಬರೆದಂಥ ಕ್ಯಾಂಡಿಡೇಟ್ಸ್ಗಳಿಗೆ ಕ್ವಶನ್ ಟೈಪ್ ಯಾವ ರೀತಿ ಬರುತ್ತೆ ಮತ್ತು ಯಾವ ಟಾಪಿಕಲ್ಲಿ ಯಾವ ರೀತಿಯಾಗಿ ಕ್ವಶನ್ಸನ್ನು ತೆಗಿಬೋದು ಅಂತ ಒಂದು ನಾಲೆಡ್ಜ್ ಕೂಡ ಇರುತ್ತದೆ. ಅಥವಾ ಇನ್ನು ಕೆಲವರು ಕ್ಯಾಂಡಿಡೇಟ್ಸ್ಗಳು ಈಗ ಹೊಸದಾಗಿ ಫಸ್ಟ್ ಅಟೆಂಪ್ಟ್ ಮಾಡ್ತಿರುವಂಥ ಕ್ಯಾಂಡಿಡೇಟ್ಗಳು ಕಂಪ್ಲೀಟಾಗಿ ನೀವು OMR ಅಲ್ಲಿ ಯಾವ ರೀತಿ ನಾವು ಟಿಕ್ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ, ನಾವು ಏನೆಲ್ಲ ಸ್ಟಡಿ ಮಾಡಬೇಕು, ಯಾವ ರೀತಿಯಾದಂಥ ಒಂದು ಸ್ಟಡಿ ಪ್ಲ್ಯಾನನ್ನು ನಾವು ಮಾಡ್ಕೋಬೇಕು ಅಂತಲೂ ಕೂಡ ಮೊದಲನೇದಾಗಿ ನೀವು ತಿಳ್ಕೋಬೇಕು. ಅದಾದ ನಂತರವೇ ನೀವು ಸ್ಟಡೀಸ್ಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ನೀವು ಎಲ್ಲರೂ ಓದ್ತಾ ಇದ್ದಾರೆ ನಾವು ಓದೋಣ ಆ ಟೈಪ್ ಓದ್ತಾ ಹೋದರೆ ಯಾವುದೇ ಕಾರಣಕ್ಕೂ ನೀವು ಜಾಬ್ ತೊಗೊಳಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ಏನೇ ಒಂದು ಸ್ಟಡಿ ಮಾಡೋದಿದ್ರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ, ಯಾವೆಲ್ಲ ಟಾಪಿಕ್ಸ್ಗಳನ್ನು ಕೇಳಿದ್ದಾರೆ, ಎಷ್ಟು ಮಾರ್ಕ್ಸು ಯಾವ್ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಬರ್ಬೋದು ಅಂತಂದರೆ ಯಾವ ಒಂದು ಟಾಪಿಕ್ಸ್ನ ಮೇಲೆ ಬರ್ಬೋದು ಅಂತ ಕಂಪ್ಲೀಟಾಗಿ ನೀವು ಕ್ಲಾರಿಟಿಯಾಗಿ ತಿಳ್ಕೊಂಡು ನಂತರ ನೀವು ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿ 18ನೇ ಕ್ವಶನ್ ಕಡೆಗೆ ಬರೋದಾದರೆ ನಾವೀಗ ಅಂತಾರಾಷ್ಟ್ರೀಯ ಅರಣ್ಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಅರಣ್ಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಬಿ, ಮಾರ್ಚ್ 21 ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 19ನೇ ಕ್ವಶನ್, ವಿಶ್ವ ಜಲ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಜಲ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮಾರ್ಚ್ 22. ಆಪ್ಷನ್ ಸಿ, ಮಾರ್ಚ್ 22 ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ವಿಶ್ವ ಕ್ಷಯರೋಗ ದಿನ ಅಂತಂದರೆ 20ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು ನಾವು, ವಿಶ್ವ ಕ್ಷಯರೋಗ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಕ್ಷಯರೋಗ ದಿನ ಎಂದು ಆಪ್ಷನ್ ಡಿ, ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇತ್ತೀಚೆಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಸಾಧ್ವಿ ನಿರಂಜನ್ ಜ್ಯೋತಿ ಅವರು. ಆಪ್ಷನ್ ಎ, ಸಾಧ್ವಿ ನಿರಂಜನ್ ಜ್ಯೋತಿ ಅವರು ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ. ನೆಕ್ಸ್ಟ್ 22ನೇ ಪ್ರಶ್ನೆ, ದೇಶದ ಮೊದಲ ದಯಾಮರಣ ಪ್ರಕರಣ ಯಾವ ರಾಜ್ಯದಲ್ಲಿ ನಡೆದಿದೆ? ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಇದು ದೇಶದ ಮೊದಲ ದಯಾಮರಣ ಪ್ರಕರಣ ಯಾವ ರಾಜ್ಯದಲ್ಲಿ ನಡೆದಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಉತ್ತರ ಪ್ರದೇಶ. ಆಪ್ಷನ್ ಡಿ, ಉತ್ತರ ಪ್ರದೇಶ ಸರಿಯಾದಂಥ ಉತ್ತರ ಆಗಿರುತ್ತೆ. ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಧ್ಯೇಯವಾಕ್ಯ ಏನು? ಸ್ನೇಹಿತರೆ ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಶ್ವ ಜಲ ದಿನದ ಧ್ಯೇಯವಾಕ್ಯವೇನು, ವಿಶ್ವ ಹವಾಮಾನ ದಿನದ ಧ್ಯೇಯವಾಕ್ಯವೇನು ಮತ್ತು ಅಂತಾರಾಷ್ಟ್ರೀಯ ಅರಣ್ಯ ದಿನದ ಧ್ಯೇಯವಾಕ್ಯವೇನು? ಈ ರೀತಿಯಾಗಿ
ಪ್ರತಿಯೊಂದರ ಒಂದು ಧ್ಯೇಯವಾಕ್ಯ ಯಾವುದಾದ್ರೂ ಒಂದು ಕೇಳ್ತಾ ಇರ್ತಾರೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಓದ್ತಾ ಇದ್ದೀರಾ ಅಂತಂದರೆ ನೀವು ಮಿನಿ ಗೂಗಲ್ ಆಗಿರಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ಯಾವುದೇ ಒಂದು ಕ್ವಶನ್ಸ್ ಕೇಳಿದ್ರು ಕೂಡ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ನೀವು ಯಾವುದೇ ಒಂದು ಟಾಪಿಕ್ ಕೇಳಿದ್ರು ಕೂಡ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಆ ರೀತಿಯಾಗಿ ನೀವು ಸ್ಟಡಿ ಮಾಡ್ತಾ ಹೋಗಬೇಕಾಗುತ್ತೆ. 23ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅರಣ್ಯಗಳು ಮತ್ತು ಆರ್ಥಿಕತೆಗಳು. ಸ್ನೇಹಿತರ ಆಪ್ಷನ್ ಎ ಅರಣ್ಯಗಳು ಮತ್ತು ಆರ್ಥಿಕತೆಗಳು ಎಂಬಂಥ ಈ ಒಂದು ಧ್ಯೇಯವಾಕ್ಯದಿಂದ ವಿಶ್ವ ಅರಣ್ಯ ದಿನದ ಧ್ಯೇಯವಾಕ್ಯವನ್ನು ನೀಡಲಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ 2026 ವಿಶ್ವ ಜಲ ದಿನದ ಧ್ಯೇಯವಾಕ್ಯವನ್ನು ನಾನು ನಿಮಗೆ ಆಗಲೇ ತಿಳಿಸಿದೆ. ಧ್ಯೇಯವಾಕ್ಯಗಳ ಬಗ್ಗೆ ಕಂಪ್ಲೀಟಾಗಿ ನೀವು ತಿಳ್ಕೊಬೇಕಾಗುತ್ತೆ. 24ನೇ ಪ್ರಶ್ನೆ ವಿಶ್ವ ಜಲ ದಿನದ ಧ್ಯೇಯವಾಕ್ಯವನ್ನು ನಾವು ನೋಡ್ತಾ ಹೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೀರು ಮತ್ತು ಲಿಂಗ. ಆಪ್ಷನ್ ಬಿ ನೀರು ಮತ್ತು ಲಿಂಗ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತದ ಮೊದಲ LPG ATM ಎಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಈ ಒಂದು ಪ್ರಶ್ನೆಗಳು ಯಾಕೆ ಕೇಳ್ತಾ ಇದ್ದಾರೆ ಮತ್ತು ಕರೆಂಟ್ ಅಫೇರ್ಸಲ್ಲಿ ಯಾಕೆ ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಇತ್ತೀಚೆಗೆ ಎಲ್ರಿಗೂ ಕೂಡ ಗೊತ್ತಿದೆ LPG ಸಿಲಿಂಡರ್ನ ಒಂದು ಅಭಾವ ಕೂಡ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಭಾರತದ ಮೊದಲ LPG ATM ಸಿಲಿಂಡರ್ನ ಒಂದು ಸ್ಥಾಪಿಸಲಾಗಿರುತ್ತದೆ. ATM ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಇಲ್ಲಿ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಗುರುಗ್ರಾಮ್. ಗುರುಗ್ರಾಮ್ ಎಲ್ಲಿ ಬರುತ್ತದೆ ಅಂತ ನೋಡೋದಾದ್ರೆ ಇಲ್ಲಿ ಪ್ಲೇಸಸ್ ನೇಮ್ ಕೊಡ್ಬೋದು ಅಥವಾ ಯಾವ ಸ್ಟೇಟಲ್ಲಿ ಅಂತ ನಾವು ನೋಡೋದಾದ್ರೆ ಹರಿಯಾಣದಲ್ಲಿ ಬರುವಂಥ ಈ ಒಂದು ಗುರುಗ್ರಾಮ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ ಇತ್ತೀಚೆಗೆ ಏಪ್ರಿಲ್ 2026ರಲ್ಲಿ ಭಾರತದ 99ನೇ ರಾಮ್ಸರ್ ಸೈಟ್ ಅಂತಾರೆ ರಾಮ್ಸರ್ ತಾಣವಾಗಿ ಆಯ್ಕೆಯಾಗಿ ಅಂತಾರೆ ಸೇರ್ಪಡೆಗೊಂಡಂಥ ಶೇಖಾಜಿಲ್ ಪಕ್ಷಿಧಾಮ ಇದು ಯಾವ ಒಂದು ರಾಜ್ಯದಲ್ಲಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಇತ್ತೀಚೆಗೆ 99ನೇ ಒಂದು ರಾಮ್ಸರ್ ತಾಣವಾಗಿ ಆಯ್ಕೆಯಾದಂಥ ಶೇಖಾಜಿಲ್ ಪಕ್ಷಿಧಾಮ ಈ ಪ್ರಸ್ತುತ ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿ ನಾವು ಕಾಣಬಹುದಾಗಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ನಾವು ಕಾಣಬಹುದು. ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ಕಾಣಬಹುದಾಗಿರುತ್ತೆ. ಸ್ನೇಹಿತರೆ ಎಲ್ರಿಗೂ ಕೂಡ ಗೊತ್ತಿರಲಿ ನ್ಯಾಷನಲ್ ಪಾರ್ಕ್ಸ್ನ ಬಗ್ಗೆನೂ ಕೂಡ 1 ಮಾರ್ಕ್ಸ್ಗಳು ಫಿಕ್ಸ್ ಆಗಿ ಬರುತ್ತೆ. ಯಾವೊಂದು ನ್ಯಾಷನಲ್ ಪಾರ್ಕ್ಗಳು ಯಾವ ರಾಜ್ಯದಲ್ಲಿದೆ ಅಂತಲೂ ಕೂಡ ಕಂಪ್ಲೀಟಾಗಿ ನೀವು ನಮ್ಮ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀವಿ. ಆ ಒಂದು ವಿಡಿಯೋಸ್ಗಳನ್ನು ಸರ್ಚ್ ಮಾಡಿ ಅಥವಾ ನಮ್ಮ ಒಂದು ಚಾನಲ್ನ ಪ್ಲೇ ಲಿಸ್ಟಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಡೀಟೇಲ್ ಕೂಡ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡಿ ನೋಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಏಪ್ರಿಲ್ 2026ರಿಂದ ಮಾರ್ಚ್ 2029ರವರೆಗಿನ ಅವಧಿಗಾಗಿ ಬಿಡುಗಡೆ ಮಾಡಿದ ತನ್ನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟಿನ ಹೆಸರೇನು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. RBI ಬಿಡುಗಡೆ ಮಾಡಿರುವಂಥ 2026ರಿಂದ ಮಾರ್ಚ್ 2029ರವರೆಗಿನ ಬಿಡುಗಡೆ ಮಾಡಿರುವಂಥ ತನ್ನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟಿನ ಹೆಸರನ್ನು ಏನು ಇಟ್ಟಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ಏನಂತಾರೆ ಉತ್ಕರ್ಷ 2029. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ಕಡೆಗೆ ಬರುತ್ತಾದರೆ ಏಪ್ರಿಲ್ 2026ರಲ್ಲಿ ಜಾಗತಿಕ ಸುದ್ದಿಯಲ್ಲಿರುವಂಥ ಮೌಂಟ್ ಎರೆಬಸ್ ಸಕ್ರಿಯ ಜ್ವಾಲಾಮುಖಿಯು ಯಾವ ಖಂಡದಲ್ಲಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಗತಿಕ ಒಂದು ಸುದ್ದಿಯಲ್ಲಿರುವಂಥ ಮೌಂಟ್ ಎರೆಬಸ್ ಎನ್ನುವಂಥ ಈ ಒಂದು ಸಕ್ರಿಯ ಜ್ವಾಲಾಮುಖಿಯು ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂಟಾರ್ಟಿಕಾ ಖಂಡದಲ್ಲಿದೆ. ಆಪ್ಷನ್ ಎ ಅಂಟಾರ್ಟಿಕಾ ಖಂಡದಲ್ಲಿ ನಾವು ಸಕ್ರಿಯ ಜ್ವಾಲಾಮುಖಿಯನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಏಪ್ರಿಲ್ 2026ರಲ್ಲಿ ಗ್ರಾಮೀಣ ಭಾಗದ ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲು ಯಾವ ಒಂದು ಹೊಸ ಯೋಜನೆಯನ್ನು ಪ್ರಕಟಿಸಿದೆ ಸ್ನೇಹಿತರೆ? ಕರ್ನಾಟಕ ರಾಜ್ಯ ಇತ್ತೀಚೆಗೆ ಮಹಿಳಾ ಉದ್ಯಮಿಗಳಿಗೆ ಉತ್ತೇಜಿಸಲು ಯಾವ ಒಂದು ಯೋಜನೆಗಳನ್ನು ಪ್ರಕಟಿಸಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರವನ್ನು ನಾವು ನೋಡ್ತಾ ಹೋದರೆ ಆಪ್ಷನ್ ಡಿ ಕರ್ನಾಟಕ ಸ್ತ್ರೀ ಶಕ್ತಿ ಉನ್ನತಿ ಯೋಜನೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪ್ರಕಟಗೊಳಿಸಿರುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಏಪ್ರಿಲ್ 26, 2026ರಲ್ಲಿ ಜಾಗತಿಕ ಸೈಬರ್ ಭದ್ರತಾ ಸೂಚ್ಯಂಕದಲ್ಲಿ ಅಂತಂದರೆ
ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ನಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಪ್ರತಿಯೊಂದರಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಜಾಗತಿಕ ಸಂತೋಷದ ಸೂಚ್ಯಾಂಕ, ಜಾಗತಿಕ ದುಃಖದ ಸೂಚ್ಯಾಂಕ ಅಥವಾ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸಲ್ಲಿ ಎಷ್ಟನೇ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತಲೂ ಕೂಡ ಕೇಳ್ತಾ ಇರ್ತಾರೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ. 30ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ನಾವು ಆಪ್ಷನ್ ಎ 9ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. 9ನೇ ಸ್ಥಾನದಲ್ಲಿ ಪ್ರಸ್ತುತ ನಮ್ಮ ಭಾರತವನ್ನು ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಭಾರತದ ಮೊದಲ ನೈತಿಕ ಕೃತಕ ಬುದ್ಧಿಮತ್ತೆ ಕೇಂದ್ರ ಅಂತಂದರೆ ಸೆಂಟರ್ ಆಫ್ ಎಥಿಕ್ AI ಏಪ್ರಿಲ್ 2026ರಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಈಗ AI ಅನ್ನುವಂಥದ್ದು ಒಂದು ಸಂಚಲನೆ ಮೂಡಿಸಿರುವಂಥ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಕೂಡ ಆಗಿರುತ್ತೆ. ಹಾಗಾಗಿ ಆದಷ್ಟು AI ಬಗ್ಗೆನೂ ಕೂಡ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನವದೆಹಲಿ. ಆಪ್ಷನ್ ಡಿ ನವದೆಹಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ, ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರವನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಅಶೋಕ್ ಕುಮಾರ್ ಲಹರಿ. ಅಶೋಕ್ ಕುಮಾರ್ ಲಹರಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. 33ನೇ ಪ್ರಶ್ನೆ, ಚೀತಾ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಚೀತಾ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸ್ನೇಹಿತರೆ. ಯಾವ ರಾಜ್ಯದಲ್ಲಿ ಚೀತಾ ಆಂದೋಲನ ನಡೆಯಿತು ಅಂತ ನಾವು ನೋಡಿದ್ರೆ ಆಪ್ಷನ್ ಸಿ ಮಧ್ಯಪ್ರದೇಶ. ಆಪ್ಷನ್ ಸಿ ಮಧ್ಯಪ್ರದೇಶ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಇದೆ ಸ್ನೇಹಿತರೆ? ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ. ಆಪ್ಷನ್ ಬಿ ಉತ್ತರಾಖಂಡ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಇತ್ತೀಚೆಗೆ ಆದಾಯ ತೆರಿಗೆ ಇಲಾಖೆಯು ಬಿಡುಗಡೆ ಮಾಡಿದಂಥ ಸಾತಿ ಎಂದರೇನು ಸ್ನೇಹಿತರೆ? ಇತ್ತೀಚೆಗೆ ಆದಾಯ ತೆರಿಗೆ ಬಿಡುಗಡೆ ಮಾಡಿರುವಂಥ ಈ ಒಂದು ಸಾತಿ ಎಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸಾತಿ ಎಂದರೆ ಏನು ಅಂತ ನಾವು ನೋಡ್ತಾ ಹೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇದೊಂದು AI ಆಧಾರಿತ ಚಾಟ್ ಬಾಟ್ ಆಗಿರುತ್ತೆ ಸ್ನೇಹಿತರೆ. ಇದೊಂದು AI ಆಧಾರಿತ ಚಾಟ್ ಬಾಟ್ ಆಗಿರುತ್ತೆ. ಸಾತಿ ಅಂದರೆ ಏನು ಅಂತ ಕೇಳಿದ್ರೆ ನೀವು AI ಆಧಾರಿತ ಚಾಟ್ ಬಾಟ್ ಅಂತ ಇಲ್ಲಿ ಟಿಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ ಕಡೆಗೆ ಬರೋದಾದರೆ 36ನೇ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವಂಥ ಭಾರತೀಯ ಮೂಲದ ಬರಹಗಾರ್ತಿ ಯಾರು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 2026ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವಂಥ ಭಾರತೀಯ ಮೂಲದ ಬರಹಗಾರ್ತಿ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಇದಕ್ಕೆ ಪದ್ಮಾ ವಿಶ್ವನಾಥನ್. ಆಪ್ಷನ್ ಸಿ ಪದ್ಮಾ ವಿಶ್ವನಾಥನ್ರವರು ಇತ್ತೀಚೆಗೆ ಭಾರತೀಯ ಅಂದರೆ ಬೂಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಂಥವರು ಆಗಿರುತ್ತಾರೆ. ನೆಕ್ಸ್ಟ್ 37ನೇ ಪ್ರಶ್ನೆ, 2026ನೇ ಸಾಲಿನ ನಾಡೋಜಕ್ಕೂ ಚನ್ನಬಸಪ್ಪ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಜಿ ರಾಮಕೃಷ್ಣನ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ವಿಮಾ ವಲಯಕ್ಕೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಯಾವ ಸಂಸ್ಥೆ ಪರಿಚಯಿಸಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದ ವಿಮಾ ವಲಯಕ್ಕೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಯಾವ ಒಂದು ಸಂಸ್ಥೆ ಪರಿಚಯಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭಾರತದ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಇಲ್ಲಿ ಕಂಪ್ಲೀಟಾಗಿ ನೀವು ಆನ್ಸರ್ಗಳನ್ನು ನೋಡಿಕೊಂಡು ನೀವು ಕೆಲವೊಬ್ಬರು ವಿದ್ಯಾರ್ಥಿಗಳು ಇದರ ಒಂದು ನೋಟ್ ಮಾಡ್ಕೋತಾ ಇರ್ತಾರೆ, ಅಂಥವ್ರು ಆದಷ್ಟು ನೋಟ್ ಮಾಡ್ಕೊಳ್ಳಿ ಒಂದೊಂದಾಗಿನೇ.
ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆಯ ಮಂಡಳಿ ಯಾವ ಸಂಸ್ಥೆಯ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆಯ ಮಂಡಳಿ ಯಾವ ಒಂದು ಸಂಸ್ಥೆಯ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆ ಆಗಿದೆ ಅಂತ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಡಿಯಲ್ಲಿ ಇದೊಂದು ಬರುವಂಥ ಸ್ವಾಯತ್ತ ಸಂಸ್ಥೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ, ಮಧುಗಿರಿ ಬೆಟ್ಟದ ಇಳಿಜಾರಿನಲ್ಲಿ ಇತ್ತೀಚೆಗೆ ಪತ್ತೆಯಾದಂಥ ಅಪರೂಪದ ಹಾವು ಯಾವುದು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಮಧುಗಿರಿ ಬೆಟ್ಟದಲ್ಲಿ ಅಂತಾರೆ ಮಧುಗಿರಿ ಏಕಶಿಲಾ ಬೆಟ್ಟಗಳಲ್ಲಿ ಇತ್ತೀಚೆಗೆ ಕಂಡು ಬಂದಿರುವಂಥ ಒಂದು ಅಪರೂಪದ ಹಾವು ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನಾಗಾರ್ಜುನ ಸಾಗರ್ ರೆಸಸ್ ಅನ್ನುವಂಥದ್ದು. ಆಪ್ಷನ್ ಬಿ, ನಾಗಾರ್ಜುನ ಸಾಗರ್ ರೆಸಸ್ ಅನ್ನುವಂಥ ಒಂದು ಹಾವಿನ ಪ್ರಭೇದವನ್ನು ನಾವು ಮಧುಗಿರಿ ಬೆಟ್ಟಗಳಲ್ಲಿ ಇತ್ತೀಚೆಗೆ ಕಾಣಲಾಗಿರುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ, 2026ನೇ ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಇತ್ತೀಚೆಗೆ 2026ರ ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜಯಂತಿ ಕುಮಾರೇಶ್. ಆಪ್ಷನ್ ಬಿ, ಜಯಂತಿ ಕುಮಾರೇಶ್ ಅನ್ನೋರು ಇತ್ತೀಚೆಗೆ ಆಯ್ಕೆಯಾಗಿರುವಂಥವರು ಆಗಿರ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಜ್ಯ ಕೇಂದ್ರ ತೆರಿಗೆಗಳು ಮತ್ತು ಸುಂಕಗಳ ರಿಯಾಯಿತಿ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ರಾಜ್ಯ ಮತ್ತು ಕೇಂದ್ರ ತೆರಿಗೆ ಮತ್ತು ಸುಂಕಗಳ ರಿಯಾಯಿತಿ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇದು ಜವಳಿ ವಲಯಕ್ಕೆ ಬರುವಂಥ ಒಂದು ಪ್ರಶ್ನೆ ಕೂಡ ಆಗಿರುತ್ತೆ. ಹಾಗಾಗಿ ನೀವು ಆದಷ್ಟು ನೋಡಿಕೊಂಡು ಇಂತಹ ಒಂದು ರಾಜ್ಯ ಮತ್ತು ಕೇಂದ್ರ ತೆರಿಗೆಗಳ ಸುಂಕಗಳ ರಿಯಾಯಿತಿ ಯೋಜನೆ ಯಾವ ವಲಯಕ್ಕೆ ಬರುತ್ತೆ ಅಂತ ಒಂಚೂರು ಕಂಪ್ಲೀಟಾಗಿ ಗಮನ ವಹಿಸಬೇಕಾಗಿರುತ್ತೆ. ನೆಕ್ಸ್ಟ್ 43ನೇ ಪ್ರಶ್ನೆ, ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸುವಂಥ ಕೇಂದ್ರ ಬ್ಯಾಂಕ್ ಯಾವುದು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಯಾಕೆ ಅಂತಂದರೆ ಪ್ರಸ್ತುತ ನಾವು ಗಮನಿಸ್ಬೋದು ಪ್ಲಾಸ್ಟಿಕ್ ನೋಟ್ಗಳನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿರುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, RBI ಸರಿಯಾದಂಥ ಉತ್ತರ ಆಗಿರುತ್ತೆ. RBI ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ, ದಂತಭಾಗ್ಯ ಯೋಜನೆ ಯಾರಿಗೆ ಅನ್ವಯಿಸುತ್ತದೆ? ದಂತಭಾಗ್ಯ ಯೋಜನೆ ಯಾರಿಗೆ ಅನ್ವಯಿಸುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. 44ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 45 ವರ್ಷಗಳ ಮೇಲ್ಪಟ್ಟಂಥ BPL ಕಾರ್ಡ್ ಹೊಂದಿರುವವರಿಗೆ ಮಾತ್ರ ಇದು ಅನ್ವಯ ಆಗುತ್ತದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಪ್ರಾಜೆಕ್ಟ್ ಚೇತನ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಸ್ನೇಹಿತರೆ? ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಪ್ರಾಜೆಕ್ಟ್ ಚೇತನ್ ಯಾವ ಒಂದು ಸಂಸ್ಥೆಗೆ ಸಂಬಂಧಿಸಿದೆ ಅಂತ ನಾವು ನೋಡ್ತಾ ಹೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗಡಿ ರಸ್ತೆಗಳ ಒಂದು ಸಂಸ್ಥೆಗೆ ಸಂಬಂಧಿಸಿದಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ಕರ್ನಾಟಕ ಪೊಲೀಸರು ಜಾರಿಗೆ ತಂದಿರುವಂಥ ಆಸರೆ ಯೋಜನೆಯ ಮುಖ್ಯ ಉದ್ದೇಶ ಏನು ಸ್ನೇಹಿತರೆ? ನೀವು ಕಂಪ್ಲೀಟಾಗಿ ಕರ್ನಾಟಕ ಪೊಲೀಸ್ಗೆ ಸಂಬಂಧಪಟ್ಟಂತೆ ಓದ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಜಾರಿಗೆ ತಂದಿರುವಂಥ ಆಸರೆ ಯೋಜನೆ, ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಒಂಟಿಯಾಗಿ ವಾಸಿಸುತ್ತಿರುವಂಥ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಸ್ನೇಹಿತರೆ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಆಪ್ಷನ್ ಬಿ, ಒಂಟಿಯಾಗಿ ವಾಸಿಸುತ್ತಿರುವಂಥ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಅಂತಲೂ ಕೂಡ ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿರುತ್ತದೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನವನ್ನು ನಡೆಸುವಂಥ ಇಲಾಖೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ. ಆಪ್ಷನ್ ಬಿ, ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಇದರ ಒಂದು ಅಭಿಯಾನ ನಡೆಸುವಂಥ ಒಂದು ಇಲಾಖೆ ಕೂಡ ಆಗಿರುತ್ತದೆ. 48ನೇ ಪ್ರಶ್ನೆ, 2026ರ ನವೀಕರಿಸಬಹುದಾದಂಥ ಇಂಧನದ ಸಾಮರ್ಥ್ಯದಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ.
2026ರ ನವೀಕರಿಸಬಹುದಾದಂಥ ಇಂಧನ ಸಾಮರ್ಥ್ಯದಲ್ಲಿ ಭಾರತವು ಜಾಗತಿಕವಾಗಿ ಅಂತಾರೆ ಇಡೀ ವರ್ಲ್ಡಲ್ಲೇ ಎಷ್ಟನೇ ಒಂದು ಸ್ಥಾನವನ್ನು ಅಲಂಕರಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 3ನೇ ಸ್ಥಾನವನ್ನು ಅಲಂಕರಿಸಿರುತ್ತದೆ ಅಂತಂದರೆ ಸ್ನೇಹಿತರೆ ನಮ್ಮ ಭಾರತ ಪ್ರಸ್ತುತ ಈ ಒಂದು ಜಾಗತಿಕ ಇಂಧನ ಸಾಮರ್ಥ್ಯದಲ್ಲಿ 3ನೇ ಸ್ಥಾನದಲ್ಲಿ ನಾವು ಕಾಣಬಹುದಾಗಿರುತ್ತೆ. 49ನೇ ಪ್ರಶ್ನೆ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಈ ಕೆಳಕಂಡ ಒಂದು ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರವನ್ನು ನೋಡ್ತಾ ಹೋದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ ಮತ್ತು ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ. ವಿಶ್ವ ಹವಾಮಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಹವಾಮಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ಯಾವುದೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಈ ಒಂದು ವಿಡಿಯೋಗೆ ಲಾಸ್ಟ್ ಪ್ರಶ್ನೆಗೆ ಅಂತಾರೆ ವಿಶ್ವ ಹವಾಮಾನ ದಿನ ಯಾವಾಗ ಆಚರಿಸ್ತೀವಿ ಅಂತ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸ್ನೇಹಿತರೆ ಯಾರೆಲ್ಲ ಅಭ್ಯರ್ಥಿಗಳು ನೀವು ಪೊಲೀಸ್ ಇಲಾಖೆ ಮತ್ತು ಮುಂಬರಲಿರುವಂಥ CRDR ಪೊಲೀಸ್ ಇಲಾಖೆ, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ KEAಯಿಂದ ನಡೆಸುವಂಥ ಪ್ರತಿಯೊಂದು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿಯಾದಂಥ ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿದರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಮ್ಮ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.